ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ನೀ ರಿಪ್ಲೇಸ್ಮೆಂಟ್ ಇಂಪ್ಲಾಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀ ರಿಪ್ಲೇಸ್ಮೆಂಟಲ್ಲಿ ಒಂದು PS ಅಂತ ಇರುತ್ತೆ, ಇನ್ನೊಂದು CR ಅಂತ ಇರುತ್ತೆ. ಇಂಪ್ಲಾಂಟ್ ಎರಡು ಥರದ ಇಂಪ್ಲಾಂಟ್ಸ್ ಇರುತ್ತೆ. PS ಅಂತಂದರೆ ಪೋಸ್ಟೀರಿಯರ್ ಸ್ಟೆಬಿಲೈಸ್ಡ್ ಇಂಪ್ಲಾಂಟ್, CR ಅಂದರೆ ಕ್ರೂಶಿಯೇಟ್ ರಿಟೈನಿಂಗ್ ಇಂಪ್ಲಾಂಟ್. ಸೊ PS ಅನ್ನೋದು ಪೋಸ್ಟೀರಿಯರ್ ಸ್ಟೆಬಿಲೈಸ್ಡ್ ಅಂದರೆ, ಈಗ ನೋಡಿ ಇದೊಂದು ಇಂಪ್ಲಾಂಟ್ ಇದ್ದರೆ ಇಲ್ಲಿ ಇದು ಕ್ಯಾಮ್ ಅಂತ ಹೇಳ್ತೀವಿ, ಈ ಥರ ಕ್ಯಾಮ್ ಅಂತ ಹೇಳ್ತೀವಿ. ಇದು ಪೋಸ್ಟ್ ಅಂತ ಹೇಳ್ತೀವಿ. ಸೊ ಈ ಪೋಸ್ಟ್ ಮತ್ತು ಕ್ಯಾಮ್ ಇರೋದ್ರಿಂದ ನಾವು ಏನೇ ಲಿಗಮೆಂಟ್ಸ್ನ ತೆಗೆದ್ರೂ ಇದು ಲಿಗಮೆಂಟ್ನ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪೋಸ್ಟು, ಇಲ್ಲಿ ಕ್ಯಾಮು. ಈ ಕ್ಯಾಮ್ ಇರೋದ್ರಿಂದ ಈ ರೀತಿ ಮೂಮೆಂಟ್ ಆಗ್ತಾ ಇರುತ್ತೆ. ಈ ಲಿಗಮೆಂಟ್ಸ್ ಹಿಂದ್ಗಡೆ ಇರೋಂಥ PCL ಲಿಗಮೆಂಟ್ ಇಲ್ದಲೇ ಇದ್ರೂ ಈ ಪೋಸ್ಟ್ ಮತ್ತು ಕ್ಯಾಮು ಅಲ್ಲಿ ಲಿಗಮೆಂಟ್ದು ವರ್ಕ್ ಮಾಡ್ತಾ ಇರುತ್ತೆ. ಸೊ ಇದು PS ನೀ ಅಂತ. ಈ ಕ್ಯಾಮ್ ಅನ್ನೋದು ಇಲ್ದಲೇ ಇದ್ದಾಗ ನಾವು ಹಿಂಗಡೆ ಲಿಗಮೆಂಟನ್ನು ತೆಗೆದಿರೋದಿಲ್ಲ, ಅದಕ್ಕೆ CR ಅಂತ ಹೇಳ್ತೀವಿ, ಕ್ರೂಶಿಯೇಟ್ ರಿಟೈನಿಂಗ್ ಅಂತ ಹೇಳ್ತೀವಿ. ಅಂದರೆ ಪೋಸ್ಟೀರಿಯರ್ ಅದು ಲಿಗಮೆಂಟ್ ಏನಿರುತ್ತಲ್ಲ, ಈ ಲಿಗಮೆಂಟ್ನ ನಾವು PCL ಅನ್ನೋದನ್ನು ನಾವು ತೆಗೆದಿರೋದಿಲ್ಲ. ಆ ತೆಗೆದಿಲ್ಲದೆ ಇರುವಾಗ ಅಂಥ ಸಂದರ್ಭದಲ್ಲಿ ಇಲ್ಲಿ ಕ್ಯಾಮ್ ಅನ್ನೋದು ಇರೋದಿಲ್ಲ. ಓಕೆ, ಕ್ಯಾಮು ಪೋಸ್ಟ್ ಇರೋದಿಲ್ಲ, ಲಿಗಮೆಂಟು ಅಲ್ಲೇ ಇಳಿಸಿರ್ತೀವಿ. ಸೊ ಎರಡೂ ರೀತಿ ಥರದ ಇಂಪ್ಲಾಂಟ್ಸನ್ನು ಯೂಸ್ ಮಾಡಿ ನಾರ್ಮಲ್ ನೀ ರಿಪ್ಲೇಸ್ಮೆಂಟನ್ನು ಸಕ್ಸಸ್ಫುಲಿ ಮಾಡ್ಬೋದು. ಸೊ ನೆಕ್ಸ್ಟು ಇದು ಎರಡು ಥರದ ಇಂಪ್ಲಾಂಟ್ಸ್, PS ಮತ್ತು CR. ಅದರಲ್ಲಿ ನೆಕ್ಸ್ಟು ಇಂಪ್ಲಾಂಟ್ ಯಾವ್ಯಾವ ಮೇಕ್ ಆಫ್ ದ ಇಂಪ್ಲಾಂಟ್, ಅಂದರೆ ಯಾವ್ಯಾವ ಕಂಪನಿಯವ್ರದ್ದು ಕಾಮನ್ ಆಗಿ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ನೋಡಿ ಇಲ್ಲೊಂದಿದೆ, ಇಲ್ಲಿ ನೋಡಿ, ಇದನ್ನೇ ಫೋಕಸ್ ಮಾಡಿ. ಸೊ ಇಲ್ಲಿ ಜಿಮ್ಮರ್ ಬಯೋಮೆಂಟ್ ಅಂತ ಇದೆ. ಈ ಜಿಮ್ಮರ್ ಬಯೋಮೆಂಟ್ ಅನ್ನೋದು ಒಂದು ಕಂಪ್ನಿ. ಇದ್ರದ್ದು LPS ಅಂತ ಬರುತ್ತೆ, LPS ಫ್ಲೆಕ್ಸ್ ಅಂತ ಬರುತ್ತೆ, ಅದಕ್ಕೆ ಅಥವಾ ಪರ್ಸೋನಾ ಅಂತ ಬರುತ್ತೆ. ಸೊ ಈ ಇಂಪ್ಲಾಂಟು ಯೂಸ್ ಮಾಡ್ತೀವಿ. ಇಲ್ಲ ಅಂತಂದರೆ ಇದು ನೋಡಿ, DPU ಅಂತ ಬರುತ್ತೆ, ಜಾನ್ಸನ್ ಅದರದ್ದು PFC ಸಿಗ್ಮಾ ಅಂತ ಬರುತ್ತೆ, ಇದನ್ನು ಯೂಸ್ ಮಾಡ್ತೀವಿ. ಮತ್ತು ಇದು ನೋಡಿ, ಇದು ಮ್ಯಾಕ್ಸ್ ಅಂತ ಬರುತ್ತೆ, ಮ್ಯಾಕ್ಸ್. ಅದರಲ್ಲಿ ಮೇರಿಲ್ ಇಂಪ್ಲಾಂಟ್ಸು. ಅದರಲ್ಲಿ ಫ್ರೀಡಮ್ ನೀ ಅಂತ ಬರುತ್ತೆ, ಅಥವಾ ಒಪುಲೆಂಟ್ ಅಂತಂದರೆ ಇದು ಗೋಲ್ಡ್ ನೀ ಅಂತ ಬರುತ್ತೆ, ಗೋಲ್ಡ್ ಕಲರ್ದು, ಗೋಲ್ಡ್ ಕೋಟೆಡ್ ಇರುತ್ತೆ. ಸೊ ಒಪುಲೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಆ್ಯಂಡ್ ಇದು ನೋಡಿ, ಇದು ಸ್ಮಿತ್ ಆ್ಯಂಡ್ ನೆಫ್ಯೂ ಅಂತ ಇದೆ. ಸೊ ಅದರಲ್ಲಿ ಜರ್ನಿ 2 ಅಂತ ಇದೆ ಇದು. ಸೊ ಇದರಲ್ಲಿ ಲಿಜಿಯಾನ್ ಅಂತ ಬರುತ್ತೆ, ಜರ್ನಿ 2 ಅಂತ ಬರುತ್ತೆ. ಸೊ ಇದು ಕಾಮನ್ಲಿ ಯೂಸ್ ಇಂಪ್ಲಾಂಟು. ನೆಕ್ಸ್ಟು ಇದು ನೋಡಿ, ಸ್ಟ್ರೈಕರ್ ಅಂತ, ಇದು ಸ್ಟ್ರೈಕರು. ಇದರಲ್ಲಿ NRG ಅಂತ ಬರುತ್ತೆ, NRG ಸ್ಕಾರ್ಪಿಯನ್ ಅಂತ ಬರುತ್ತೆ, ಸ್ಕಾರ್ಪಿಯೋ ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಟ್ರಯತ್ಲಾನ್ ಅಂತ ಬರುತ್ತೆ, ಟ್ರಯತ್ಲಾನ್ ಅಂತ. ಸೊ ಇವೆಲ್ಲದು ನಾನು ಏನೇನು ತೋರಿಸ್ದೆ ಇವಾಗ, ಇದೆಲ್ಲ ಕಂಪ್ನಿದು ಜಾನ್ಸನ್ನು ಸ್ಟ್ರೈಕರು, ಮ್ಯಾಕ್ಸ್, ಮೆರಿಲ್ಲು, ಸ್ಮಿತ್ ಆ್ಯಂಡ್ ನೆಫ್ಯೂ ಅಥವಾ ಜಿಮ್ಮರು. ಸೊ ಈ 5 ಕಂಪ್ನಿ ನಾನು ನಿಮಗೆ ತೋರಿಸಿದ್ದೀನಿ. ಇದಲ್ಲದೆ ಇನ್ನೂ ಒಂದು 15-20 ಕಂಪ್ನಿ ಇರ್ಬೋದು, ಎಷ್ಟೊಂದು ಕಂಪ್ನಿ ಮಾರ್ಕೆಟಲ್ಲಿ ಇರುತ್ತೆ. ಬಟ್ ಕಾಮನ್ನಾಗಿ ಯೂಸ್ ಆಗೋವಂಥದ್ದು ಎಲ್ಲ ಒಂದು ವೈಡ್ ಸ್ಪ್ರೆಡ್ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಸರ್ಜನ್ಸ್ ಕಾಮನ್ನಾಗಿ ಆಪ್ರೇಟ್ ಮಾಡೋಂಥ ಇಂಪ್ಲಾಂಟ್ಸ್ ಇದು. ಸೊ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ನೀವೇನು ಕೇಳ್ತೀರಾ, ಇಂಪ್ಲಾಂಟ್ಸ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು, ಇಂಪ್ಲಾಂಟ್ ಡಿಸೈನು, ಅಥವಾ ನಾವು ಇಂಪ್ಲಾಂಟನ್ನು ಹೋಗಿ ಇದನ್ನೇ ಮಾಡಿ ಅಂತ ಕೇಳಬೇಕಾ, ಅಥವಾ ಸರ್ಜನ್ಗೆ ಆ ಚಾಯ್ಸ್ ಬಿಡಬೇಕಾ ಅನ್ನೋದು ಒಂದು ಕ್ವಶನ್ ಇದೆ. ಸೊ ಯೂಶ್ವಲಿ ನೀ ರಿಪ್ಲೇಸ್ಮೆಂಟಲ್ಲಿ ಇಂಪ್ಲಾಂಟ್ ಡಿಸೈನು ಒಂದು ಯಾವ ಡಿಸೈನ್ ಮೇಲೆ ಇರುತ್ತೆ ಆ ಡಿಸೈನು ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಯಾವ ವಿಷಯದಲ್ಲಿ ಇಂಪಾರ್ಟೆಂಟ್ ಅಂದರೆ, ಆ ಇಂಪ್ಲಾಂಟ್ ಹಾಕೋದ್ರಿಂದ ಎಷ್ಟು ಮಟ್ಟಿಗೆ ಪೇಯ್ನ್ ಫ್ರೀ ಆಗಿ ಸಕ್ಸಸ್ಫುಲ್ಲಾಗಿ ಅವರು ಎಷ್ಟು ದಿನ ನಡೀತಾರೆ ಅನ್ನೋದು. ಅಂದರೆ ಲಾಂಜಿವಿಟಿ, ಪೇಯ್ನ್ ಫ್ರೀ, ಸ್ಟೇಬಲ್ ನೀ, ವಾಕಿಂಗ್, ಏಬಲ್ ಟು ವಾಕ್. ಸೊ ಇದೆಲ್ಲ ಕಂಪ್ನಿ ನಾನು ಏನು ಹೇಳಿದೆ, 5 ಕಂಪ್ನಿಗಳಲ್ಲಿ ಇಂಪ್ಲಾಂಟ್ಸು, ಮೋಸ್ಟ್ ಆಫ್ ದ ಈ 5 ಕಂಪ್ನಿ ಇಂಪ್ಲಾಂಟ್ಸು ಸಕ್ಸಸ್ಫುಲ್ ಡಿಸೈನ್ಸು ಲಾಂಚ್ ಮಾಡಿ ತುಂಬ ವರ್ಷಗಳಾಗಿದೆ. ಆ್ಯಂಡ್ ಅದರಲ್ಲಿ ಸಮ್ ಸ್ಮಾಲ್ ವೇರಿಯೇಷನ್ಸು ಮತ್ತು ಡಿಸೈನ್ ರಿಲೇಟೆಡ್ ಚೇಂಜಸ್ ಇರುತ್ತೆ. ಬಟ್ ಕಾಮನ್ ಮೋಸ್ಟ್ ಇಂಪಾರ್ಟೆಂಟ್ ನೀ ರಿಪ್ಲೇಸ್ಮೆಂಟಲ್ಲಿ ಒಂದು ಸ್ಟೆಬಿಲಿಟಿ. ಅಂದರೆ ಆಪ್ರೇಷನ್ ಮಾಡುವಾಗ ನಾವು ನೀಗೆ ಎಷ್ಟು ಸ್ಟೆಬಿಲಿಟಿ ಕೊಡ್ತೀವಿ, ಅಂದರೆ
ಇದು ನೋಡಿ, ಇದನ್ನ ಹೇಳ್ತೀವಿ ಎಕ್ಸ್ಟೆನ್ಷನ್ ಗ್ಯಾಪ್ ಅಂತ ಹೇಳ್ತೀವಿ. ಅಂದರೆ ಮಲಗಿದಾಗ ಕಾಲು ಎರಡು ಮೂಳೆನ ಕಟ್ ಮಾಡಿ ನಾವು ಇಂಪ್ಲಾಂಟ್ ಹಾಕೋಕ್ಕೆ ಮುಂಚೆ ಎಷ್ಟು ಗ್ಯಾಪ್ ಇದೆ, ಎಕ್ಸ್ಟೆನ್ಷನ್ ಗ್ಯಾಪ್. ಇದು ಮಡಿಸಿದಾಗ ಫ್ಲೆಕ್ಷನ್ ಗ್ಯಾಪ್. ಸೊ ಈ ಎಕ್ಸ್ಟೆನ್ಷನ್ ಗ್ಯಾಪು ಮತ್ತು ಫ್ಲೆಕ್ಷನ್ ಗ್ಯಾಪು ಎರಡೂ ಗ್ಯಾಪು ಈಕ್ವಲೈಸ್ ಮಾಡಿ ಇಂಪ್ಲಾಂಟ್ ಹಾಕಿದಾಗ ಸ್ಟೆಬಿಲಿಟಿ ಜಾಸ್ತಿ ನೀ ಜಾಯಿಂಟಲ್ಲಿ. ಸೊ ಸ್ಟೆಬಿಲಿಟಿ ಅನ್ನೋದು ಒಂದು. ಈ ಸ್ಟೆಬಿಲಿಟಿ ಪರ್ಫೆಕ್ಟ್ ಆಗಿದ್ದರೆ ಯಾವುದೇ ಇಂಪ್ಲಾಂಟನ್ನು ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಅಲೈನ್ಮೆಂಟ್. ನಾವು ಯಾವ ಆ್ಯಂಗಲಲ್ಲಿ ನಾವು ಇದನ್ನು ಕಟ್ ಮಾಡಿ ಅಲೈನ್ಮೆಂಟ್ ಹಾಕ್ತೀವಿ, ಯಾವ ಆ್ಯಂಗಲಲ್ಲಿ ನಾವು ಕಾಲಿನ ಅಲೈನ್ಮೆಂಟ್ನ ಆ್ಯಕ್ಸಿಸ್ನ ಕರೆಕ್ಟ್ ಮಾಡ್ತೀವಿ, ಸ್ಟ್ರೈಟ್ ಆಗಿರಬೇಕು ಆ್ಯಂಗಲ್. ಅಂದರೆ ಈ ಕಾಲಿಗೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಆಗಿರಬೇಕು. ಇದು ಈ ಇಂಪ್ಲಾಂಟ್ ಕರೆಕ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಇದು ಕೂತಿರಬೇಕು ಕಾಲಿಗೆ, ಇದು ಈ ಇಂಪ್ಲಾಂಟ್. ಸೊ ಈ ಕಾಲಿನ ಆ್ಯಕ್ಸಿಸ್ಗೆ ಇದು ಪರ್ಪೆಂಡಿಕ್ಯುಲರ್ ಕಟ್ ಆಗಿದ್ದರೆ ವೇಟ್ ಬೇರಿಂಗು ಈಕ್ವಲೈಸ್ ಆಗಿ ಎರಡೂ ಕಡೆ ಬೀಳುತ್ತೆ. ಸೊ ವೇಟ್ ಬೇರಿಂಗ್ ಈಕ್ವಲ್ ಆಗಿದ್ದರೆ ಅದು ಲೈಫ್ ಆಫ್ ದ ಇಂಪ್ಲಾಂಟು, ಲೈಫ್ ಆಫ್ ದ ನೀ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸರಿಯಾಗಿ ಇನಿಷಿಯಲ್ ಆ್ಯಕ್ಸಿಸ್ ಅಥವಾ ರಿಸೆಕ್ಟ್ ಮಾಡೋದನ್ನು ಆ್ಯಕ್ಯುರೇಟಾಗಿ ಇರಲಿಲ್ಲ ಅಂತಂದರೆ ಅದು ಅದ್ರ ಲೈಫು ಶಾರ್ಟನ್ ಆಗುತ್ತೆ. ಸೊ ಒಂದು ಹೇಳಿದೆ ಸ್ಟೆಬಿಲಿಟಿ, ಇನ್ನೊಂದು ಆ್ಯಕ್ಸಿಸ್ಸು ಅಂದರೆ ಅಲೈನ್ಮೆಂಟು, ಇನ್ನೊಂದು ಇಂಪ್ಲಾಂಟೇಷನ್. ಇಂಪ್ಲಾಂಟೇಷನ್ ಅಂದರೆ ಈ ಒಂದು ಇಂಪ್ಲಾಂಟನ್ನು ನಾವು ಫಿಕ್ಸ್ ಮಾಡೋದು ಬೋನ್ ಸಿಮೆಂಟ್ ಮೇಲೆ. ಆ ಬೋನ್ ಸಿಮೆಂಟನ್ನ ಇಲ್ಲಿ ನಾವೇನು ಹಾಕಿ ನಾವು ಫಿಕ್ಸ್ ಮಾಡಿರ್ತೀವಲ್ಲ ಅದು ಸಿಮೆಂಟಿಂಗ್ ಅಂತ ಹೇಳ್ತೀವಿ, ಅಂದರೆ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈ ಇಂಪ್ಲಾಂಟನ್ನು ನಾವು ಸಿಮೆಂಟ್ ಹಾಕಿ ಫಿಕ್ಸ್ ಮಾಡೋದು. ಆ ಇಂಪ್ಲಾಂಟೇಷನ್ ಸಿಮೆಂಟಿಂಗು ತುಂಬ ಚೆನ್ನಾಗಾಗಿದ್ದರೆ ಆ ಇಂಪ್ಲಾಂಟಿಂದು ಲೈಫ್ ಚೆನ್ನಾಗಿರುತ್ತೆ. ಸೊ 3 ಆಸ್ಪೆಕ್ಟ್: ಇಂಪ್ಲಾಂಟೇಷನ್ನು, ಸ್ಟೆಬಿಲಿಟಿ, ನೆಕ್ಸ್ಟು ಆ್ಯಕ್ಸಿಸ್ ಅಂದರೆ ಅಲೈನ್ಮೆಂಟ್. ಈ 3 ಆಸ್ಪೆಕ್ಟನ್ನ ನಾವು ಕರೆಕ್ಟಾಗಿ ಮಾಡಿದರೆ ಈ 5 ಥರದ ಇಂಪ್ಲಾಂಟ್ಸು, ಅಥವಾ ಇದು ಬಿಟ್ಟು ಬೇರೆ ಇರ್ಬೋದು, ನಾನು ಏನು ಕಾಮನಾಗಿ ಯೂಸ್ ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಎಲ್ಲ ಇಂಪ್ಲಾಂಟಿಂದ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. ಆ್ಯಂಡ್ ಸಮ್ ಮೈನರ್ ವೇರಿಯೇಷನ್ಸ್ ನೋಡಿ, ಇದು ಗೋಲ್ಡ್ ಇಂಪ್ಲಾಂಟ್ ಅಂತ ಹೇಳ್ತಾರೆ, ಇದರದ್ದು ಗೋಲ್ಡ್ ಕೋಟೆಡ್ ಇಂಪ್ಲಾಂಟ್ಸ್ ಇರುತ್ತೆ. ಇಲ್ಲಿ ನೋಡಿ ಆಕ್ಸಿನಿಯಮ್ ಅಂತ ಹೇಳ್ತೀವಿ, ಇದು ಬ್ಲ್ಯಾಕ್ ಕಲರ್ ಇರುತ್ತೆ ಆಕ್ಸಿನಿಯಮ್ ಅಂತ. ಸೊ ಕೆಲವು ಸ್ಟಡೀಸ್ ಪ್ರಕಾರ ಇವೆಲ್ಲ ಇಂಪ್ಲಾಂಟ್ಸಿಂದ ಸ್ವಲ್ಪ ಲಾಂಜಿವಿಟಿ ಜಾಸ್ತಿ ಬರುತ್ತೆ ಅಂತ ಕೆಲವು ಕಂಪನಿಯವರು ಅಥವಾ ಕೆಲವು ಪೇಪರ್ಸು ಕ್ಲೇಮ್ ಮಾಡುತ್ತೆ. ಬಟ್ ತುಂಬ ಲಾರ್ಜರ್ ಸ್ಟಡೀಸ್ ಏನಿಲ್ಲ ದಟ್ ಇಫ್ ಯು ಜಸ್ಟ್ ಕೋಟಿಂಗಿಂದ ಲಾಂಜಿವಿಟಿ ತುಂಬ ವೇರಿಯೇಷನ್ ಆಗುವಂಥದ್ದು. ಲೈಕ್ ಕಂಪೇರ್ಡ್ ಟು ಇದು ಕೋಬಾಲ್ಟ್-ಕ್ರೋಮು ಮತ್ತು ಇದು ಟೈಟಾನಿಯಮ್ಮು ಬೇಸ್ ಪ್ಲೇಟು. ಸೊ ಇದ್ರ ಜಸ್ಟ್ ಕೋಟಿಂಗು ಕೆಲವುದೆಲ್ಲ ಕೋಟಿಂಗ್ ಚೇಂಜಸ್ ಆಗುತ್ತೆ. ಬಟ್ ದ ಪ್ರೈಮರಿ ಕಾನ್ಸೆಪ್ಟ್ ಈಸ್ ಆಕ್ಸಿಸ್, ಅಲೈನ್ಮೆಂಟ್, ಸ್ಟೆಬಿಲಿಟಿ ಆ್ಯಂಡ್ ಇಂಪ್ಲಾಂಟೇಷನ್. ಇದು 3. ಈ 3ರಲ್ಲಿ ನೀವು ಮಿಸ್ಟೇಕ್ ಆಗಿ ಯಾವುದೇ ಥರದ ಇಂಪ್ಲಾಂಟ್ ಹಾಕಿದ್ರೂ ಯಾವುದೇ ಹಾಕಿದ್ರೂ ಬೇಸಿಕ್ ಕಾನ್ಸೆಪ್ಟ್ ಫಾಲೋ ಮಾಡಿಲ್ಲ ಅಂತಂದರೆ ಅದು ಅರ್ಲಿ ಫೇಲ್ಯೂರ್ ಆಗುತ್ತೆ. ಆ್ಯಂಡ್ ಇದಲ್ದಲೇ ಪೇಷಂಟ್ ಫ್ಯಾಕ್ಟರ್ಸ್ ಏನಂತಂದರೆ ಅವ್ರದ್ದು ಹಾರ್ಟು, ಶುಗರು, BP ಅದೆಲ್ಲ ಆಪ್ಟಿಮೈಸ್ ಮಾಡಬೇಕು ಸರ್ಜರಿ ಮುಂಚೆ. ಅಥವಾ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರ್ಬೋದು, ಅಥವಾ ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಅದೇನೋ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಅದರ್ ಇನ್ಫೆಕ್ಷನ್ಸ್ ಇರ್ಬೋದು ಪೇಷಂಟಿಗೆ, ಅದನ್ನು ಆಪ್ಟಿಮೈಸ್ ಮಾಡಬೇಕು. ಆ್ಯಂಡ್ ಆಪ್ರೇಷನ್ ಥಿಯೇಟರ್ ಎನ್ವಿರಾನ್ಮೆಂಟ್ ಅಂದರೆ ಅಬ್ಸಲ್ಯೂಟ್ ಸ್ಟೆರಿಲಿಟಿ ಆ್ಯಂಡ್ ಅಬ್ಸಲ್ಯೂಟ್ ಕ್ಲೀನ್ ಆಪ್ರೇಷನ್ ಥಿಯೇಟರ್ಸ್ ಇರೋದು, ಮತ್ತು ಆಪ್ರೇಟಿಂಗ್ ಟೈಮು, ಆಪ್ರೇಷನ್ ಮಾಡಬೇಕಾದ್ರೆ ನಂಬರ್ ಆಫ್ ಪೀಪಲ್ ಇನ್ ದ ಆಪ್ರೇಷನ್ ಥಿಯೇಟರ್ಸ್, ಆಲ್ ದಿಸ್ ಫ್ಯಾಕ್ಟರ್ಸ್ ಸಕ್ಸಸ್ ರೇಟಿಗೆ ಡಿಪೆಂಡ್ ಆಗಿರುತ್ತೆ. ಸಕ್ಸಸ್ ರೇಟ್ ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್. ನಾಟ್ ಓನ್ಲಿ ನಾನು ಇದೇ ಒಂದು ಹಾಕಿದ್ರೆ ನಿಮ್ಗೆ 20 ವರ್ಷ ಬರುತ್ತೆ, ಇದೇ ಒಂದು ಹಾಕಿದ್ರೆ ನಿಮ್ಗೆ 30 ವರ್ಷ ಬರುತ್ತೆ ಅನ್ನೋಂಥ ಒಂದು ಕಾನ್ಸೆಪ್ಟ್ಸನ್ನ ಅಷ್ಟೊಂದು ಅದಕ್ಕೆ ಬೇಸಿಸ್ ಇರೋದಿಲ್ಲ. ಅಂದರೆ ಎಸ್, ಇಫ್ ಅದರ್ ಆಲ್ ಫ್ಯಾಕ್ಟರ್ಸ್ ಚೆನ್ನಾಗಿ ಮಾಡಿ ದೆನ್ ಓಕೆ ಇದು ಮಾಡೋದ್ರಿಂದ ನಿಮಗೆ ಲಾಂಜಿವಿಟಿ ಅಂತ ಹೇಳ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆ್ಯಂಡ್ ಇಂಪ್ಲಾಂಟ್ ಡಿಸಿಷನ್. ಆ್ಯಸ್ ಐ ವಾಸ್ ಟೆಲಿಂಗ್, ನಾನು ಅದನ್ನೇ ಹೇಳ್ತಾ ಇದ್ದೆ, ಕೆಲವು ಸರ್ಜನ್ಸು ಕೆಲವು ಇಂಪ್ಲಾಂಟ್, ಕೆಲವು ಡಾಕ್ಟರ್ಸು ಕೆಲವು ಹಾಸ್ಪಿಟಲ್ಸಲ್ಲಿ ಕೆಲವು ಇಂಪ್ಲಾಂಟ್ ಯೂಸ್ ಮಾಡ್ತಿರ್ತಾರೆ. ಬೇಸ್ಡ್ ಆನ್ ಅವರ ಎಕ್ಸ್ಪೀರಿಯೆನ್ಸು, ಅವರ ಟ್ರೈನಿಂಗು, ಅಥವಾ ಅವರ ಹಾಸ್ಪಿಟಲಲ್ಲಿ ಯಾವುದು ಪ್ರೊಕ್ಯೂರ್ ಮಾಡಿರ್ತಾರೆ ಅಥವಾ ಯಾವುದನ್ನ ಅವೈಲಬಿಲಿಟಿ ಇರುತ್ತೆ. ಸೋ ಮೆನಿ ಫ್ಯಾಕ್ಟರ್ಸ್ ಇರುತ್ತೆ. ಸೊ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆ ಒಂದು ಡಾಕ್ಟರ್ ಮೇಲೆ, ಆ ಒಂದು ಹಾಸ್ಪಿಟಲ್ ಮೇಲೆ ನಿಮಗೆ ನಂಬಿಕೆ ಇದ್ದು, ಆ ಒಂದು ಹಾಸ್ಪಿಟಲ್ ಅಥವಾ ಡಾಕ್ಟರ್ಸ್ ರಿಸಲ್ಟ್ಸ್ ನೀವು ನೋಡಿದ್ದು, ಇದು ನಾನು ಇವ್ರ ಹತ್ರನೋ ಅಥವಾ ಈ ಹಾಸ್ಪಿಟಲ್ ಮಾಡಬೇಕು ಅನ್ನೋದು ನಿಮಗೆ ಕಾನ್ಸೆಪ್ಟ್, ಆ ರೀತಿ ಹೋಗೋದ್ರಿಂದ ಬೆಟರು. ಅಥವಾ ನೀವು ನನಗೆ ಇದೇ ಮಾಡಿ ಅಂತ ಕೇಳಿ ಅಕಸ್ಮಾತ್ ಆ ಡಾಕ್ಟ್ರು ಇದನ್ನೇ ಒಪ್ಪಿ ಮಾಡಿದರೆ ದಟ್ ಈಸ್ ಆಲ್ಸೋ ಓಕೆ. ಬಟ್
ರಿಜಿಡ್ಡಾಗಿ ನಮಗೆ ಇದೇ ಇದು ಮಾಡೋದು ಅಂತ ಒಂದು ಕಾನ್ಸೆಪ್ಟು. ಅದನ್ನು ನನ್ನ ಅನಿಸುತ್ತೆ, ಇಫ್ ನೀವು ಒಂದು ಡಾಕ್ಟ್ರ್ ಮೇಲೆ ಅಥವಾ ಹಾಸ್ಪಿಟಲ್ ಮೇಲೆ ಒಂದು ಟ್ರಸ್ಟ್ ಇಟ್ಕೊಂಡ್ರೆ ಅವರು ನಿಮಗೆ ಯಾವುದು ಬೆಸ್ಟ್ ನಿಮ್ಮ ಕಾಲಿಗೆ ಅಥವಾ ನಿಮ್ಮ ಪೇಷಂಟ್ ಬಾಡಿಗೆ ನೋಡಿಕೊಂಡು ಕೆಲವು ಸರಿ ಡಿಸೈಡ್ ಮಾಡ್ತೀವಿ ನಾವು, ಈ ಪೇಷಂಟಿಗೆ ಅಥವಾ ಈ ಬೋನ್ ಸ್ಟಾಕಿಗೆ ಯಾವುದು, ಅಥವಾ ಈ ಸ್ಟೆಬಿಲಿಟಿ ಇಲ್ಲದೆ ಇರೋದಕ್ಕೆ ಈ ಥರ ಇಂಪ್ಲಾಂಟ್ ಆಗಬೇಕಾ, ಅಥವಾ ಈ ಡಿಫಾರ್ಮಿಟಿ ಜಾಸ್ತಿ ಇದೆ. ಸೊ ಎಲ್ಲ ಫ್ಯಾಕ್ಟರ್ಸ್ನ ನೋಡಿಕೊಂಡು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಸೊ ಬಟ್ ನಿಮ್ಗೇನು ಇನ್ಫಾರ್ಮೇಷನ್ ಅಂದರೆ, ಇದೆಲ್ಲ ಕಂಪ್ನಿಯ ಇಂಪ್ಲಾಂಟ್ಸು, ಯಾವುದೇ ಕಂಪ್ನಿ ಇಂಪ್ಲಾಂಟ್ಸು ಅದರಲ್ಲೂ ಇವೆಲ್ಲ ಸ್ಟ್ಯಾಂಡರ್ಡ್ ಇಂಪ್ಲಾಂಟ್ಸು, ಮೋರ್ ಆರ್ ಲೆಸ್ ಸಕ್ಸಸ್ ರೇಟು, ಲಾಂಜಿವಿಟಿ, ಬೇರೆ ಎಲ್ಲ ಫ್ಯಾಕ್ಟರ್ಸ್ನ ನಾವು ಚೆನ್ನಾಗಿ ಮಾಡಿದರೆ ಸಕ್ಸಸ್ ರೇಟು, ಲಾಂಜಿವಿಟಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಒಂದು 20 years 25 years ತನಕ ಬರ್ಬೋದು ಚೆನ್ನಾಗಿ ಎಲ್ಲ ಫ್ಯಾಕ್ಟರ್ಸ್ ನೋಡ್ಕೊಂಡಿದ್ರೆ. ಬಟ್ 15 years ಬರುತ್ತೆ, ಅಟ್ಲೀಸ್ಟ್ 15 years. ನೆಕ್ಸ್ಟ್ ಅದ್ರ ಮೇಲೆ ಏನಿರುತ್ತೋ, ಬಟ್ ಪೇಷಂಟ್ದು ಆಸ್ಟಿಯೋಪೊರೋಸಿಸ್ ಅಂತ ಬೋನ್ ಲಾಸ್ ಇರ್ಬೋದು, ಅಥವಾ ಅವ್ರಿಗೆ ಬೇರೆ ಮಸಲ್ಸ್ ಎಲ್ಲ ವೀಕ್ನೆಸ್ ಇರ್ಬೋದು. ಸೊ ಎಲ್ಲ ಫ್ಯಾಕ್ಟರ್ ಮೇಲೆ ಕೌಂಟ್ ಆಗುತ್ತೆ. ಸೊ ಇದು ಇಂಪ್ಲಾಂಟ್ ಯೂಸ್ಡ್ ಇನ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ. ಸೊ ಈ ಒಂದು ವಿಡಿಯೋ ನೋಡಿದ್ರಿಂದ ನಿಮಗೆ ಇದರಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಥ್ಯಾಂಕ್ಸ್.